ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇಂದು ತುಂಬ ರುಚಿಯಾದಂಥ ಪುದೀನ ಚಿಕನ್ ಗ್ರೇವಿ ಮಾಡುವ ಸುಲಭ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಗ್ರೇವಿ ಅಂತೂ ಅನ್ನ, ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಜೊತೆಯಲ್ಲಿ ಹೊಂದಿಕೊಳ್ಳುವ ಸೂಪರ್ ಆಗಿರುವ ಈ ಒಂದು ಪುದೀನ ಚಿಕನ್ ಗ್ರೇವಿಯನ್ನು ಖಂಡಿತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋ ಪದಾರ್ಥನ ನೋಡ್ಕೊಂಬಿಡೋಣ. ಅರ್ಧ kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಇವಾಗ ರುಬ್ಬೋದಕ್ಕೆ ಮಸಾಲೆಗೆ ಒಂದು ಬೆಳ್ಳುಳ್ಳಿ ಗಡ್ಡಿ, ಒಂದು ಈರುಳ್ಳಿ ಮತ್ತು ಅರ್ಧ ಕಪ್ ಆಗೋಷ್ಟು ಹಸಿ ಕೊಬ್ಬರಿ, ಒಂದು ಟೊಮೊಟೊ, ಒಂದು ಇಡೀ ಆಗೋಷ್ಟು ಪುದೀನ ಸೊಪ್ಪು, 10ರಿಂದ 12 ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು 1 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಸ್ಪೈಸಸ್ ಐಟಮ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಒಂದು ಈರುಳ್ಳಿನ, ಒಂದು ಟೊಮೊಟೊ ಕಟ್ ಮಾಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಎತ್ತಿಟ್ಟಿದ್ದೀನಿ. ಇವಾಗ ಬರ್ರಿ ಇದನ್ನ ಸರಳವಾಗಿ ಯಾವ ರೀತಿ ಇದನ್ನ ಮಾಡೋದು ಅಂತ ನೋಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಈ ಒಂದು ಮೆಥಡಲ್ಲಿ ಮಾಡಿ ನೋಡಿರಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬದಲಾಗಿ ನೀವು ತುಪ್ಪನೂ ಬಳಸ್ಬೋದು. ನೋಡಿ, ಎಣ್ಣೆ ಕಾದೈತಿ. ಇವಾಗ ಇದಕ್ಕೆ ಒಂದು ಟೊಮೊಟೊ, ಒಂದು ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಕತ್ರಿ. ಮತ್ತು ಈ ಒಂದು ರೆಸಿಪಿ ಅಂತೂ ಭಾಳ ಸುಲಭ ಐತ್ರಿ ಮಾಡೋದು. ಇದಕ್ಕೆ ನಾವೇನು ಮ್ಯಾರಿನೇಟ್ ಮಾಡಿಟ್ಟಿಲ್ಲ ಮತ್ತು ಮೊಸರು ಬೇಯಿಸಿಲ್ಲ, ಏನಿಲ್ಲರಿ. ತುಂಬ ಸರಳವಾಗಿ ಯಾವ ರೀತಿ ಪುದೀನ ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬರ್ತೈತ್ರಿ. ಇದಕ್ಕೆ ನೋಡಿರಿ, ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ತಿಟ್ಟಿದ್ನಲ್ಲ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಮಧ್ಯೆ ಸೇರಿಸೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೀದೋದಿಲ್ಲ ಮತ್ತು ಟೇಸ್ಟು ತುಂಬ ಚೆನ್ನಾಗಿರ್ತೈತ್ರಿ. ನೋಡಿರಿ, ಇವಾಗ ಮಧ್ಯೆ ಮಧ್ಯೆ ಈ ರೀತಿ ಕೈ ಆಡಿಸ್ತಾ ಈರುಳ್ಳಿ, ಟೊಮೊಟೊ ಎಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕಾಕತ್ರಿ. ಇವಾಗ ಬರ್ರಿ ಚಿಕನನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ನೋಡಿರಿ, ನೀಟಾಗಿ ಇದು ಚಿಕನ್ನು ಎಣ್ಣೆ ಮತ್ತು ಈರುಳ್ಳಿ, ಟೊಮೊಟೊ ಎಲ್ಲದರ ಜೊತೆ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡಿದ ಬಳಿಕ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ, ಧನಿಯಾ ಪುಡಿ ಸೇರಿಸ್ಕೊಂಡು ಇದೇ ರೀತಿ ಮಿಕ್ಸ್ ಮಾಡೋಣ ಸ್ನೇಹಿತರೆ. ನೋಡಿ, ಇದನ್ನ ಬೇಯೋದಕ್ಕೆ ಬಿಟ್ಬಿಡೋಣ. ಇವಾಗ ಮಸಾಲೆನ ರುಬ್ಕೊಂಬರೋಣ. ತೋರಿಸಿರೋಂಥ ಎಲ್ಲ ಮಸಾಲೆನೂ ಹಾಕಿ ನೀಟಾಗಿ ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ. ಇದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ. ತಿಕ್ನೆಸ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮಾಮೂಲಿಯಾಗಿ ಇವಾಗ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿರುವಂಥ ಚಿಕನ್ಗಿಂತ ಈ ಒಂದು ಪುದೀನ ಫ್ಲೇವರ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲದೆ ಪುದೀನ ಸೊಪ್ಪು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ. ಹಾಗಾಗಿ ಪ್ರೋಟೀನ್ಸ್ ಇರುವಂಥ ಈ ಒಂದು ಸೊಪ್ಪನ್ನು ಬಳಸಿ ಯಾವ ರೀತಿ ಚಿಕನ್ ಗ್ರೇವಿ ಮಾಡೋದು ಅಂತ ಈ ಒಂದು ಲಾಗಲ್ಲಿ ತಿಳಿಸ್ತಾ ಇದ್ದೀನಿ. ನೀವು ಕೂಡ ಈ ಒಂದು ಮೆಥಡಲ್ಲಿ ಮಾಡಿರಿ, ತುಂಬ ಚೆನ್ನಾಗಿ ಬರ್ತೈತಿ. ನೋಡಿದ್ರೆ ಏನಂತ ತಿನ್ಬೇಕಂತ ಅನಿಸುತ್ತೆ. ಕಲರ್ ನೋಡಿರಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅಷ್ಟೇ ಅಲ್ಲದ ಈ ಒಂದು ಗ್ರೇವಿ ಅಂತೂ 2 ದಿನ ಇಟ್ಟರೂ ಏನಾಗಲ್ಲ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ. ಮತ್ತು ನೋಡ್ತಿದ್ರಲ್ಲ, ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ನೀವು ಸೇರಿಸ್ಕೋಬೇಕಾಕತ್ರಿ. ಯಾಕಂದ್ರೆ ನಾನು ತಿಕ್ನೆಸ್ ಆಗಿರಲಿ ಅಂತ ಒಂದು ಸ್ವಲ್ಪ ಗ್ರೇವಿಗೆ ಇದು ಮತ್ತೆ ಕುದ್ಮೇಲೆ ಇವಾಗ ಬೇಯುತ್ತಲ್ಲ, ಬೇಯ್ದ ಕಡಿಮೆ ಆಗುತ್ತೆ ನೀರು. ಹಾಗಾಗಿ ಇದನ್ನ ಒಂದು ಸ್ವಲ್ಪ ಸುಮಾರು ಒಂದು 5ರಿಂದ 8 ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಬೇಕಾಕತ್ರಿ. ನೋಡಿರಿ, ಈ ರೀತಿ ಬೇಯಿಸಿದ ಮೇಲೆ ನಮಗೆ ಗ್ರೇವಿ ಅನ್ನೋದು ತಯಾರಾಗೈತಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಂದೈತ್ರಿ.
ಗ್ರೇವಿ ತಿಕ್ನೆಸ್ಸು ತುಂಬ ಚೆನ್ನಾಗಿ ಬಂದೈತಿ, ಟೇಸ್ಟು ತುಂಬ ಚೆನ್ನಾಗೈತ್ರಿ. ಬಾಯಲ್ಲಿ ಹಾಕಿರೋದು ತುಂಬ ಚೆನ್ನಾಗೈತಿ. ಖಂಡಿತ ನೀವು ಕೂಡ ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ. ಮತ್ತು ಈ ಒಂದು ರೆಸಿಪಿ, ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ರಾಧಾರಾಜು ಕಿಚನ್ನ ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭೋದಯ.